ಕನ್ನಡಿಗರು ಮೊನ್ನೆ ನಡೆದಂತಹ ಅಟ್ಯಾಕ್ನಲ್ಲಿ ಇಬ್ಬರು ಮೃತಪಟ್ಟಿದ್ರು. ಒಬ್ಬರು ಮಂಜುನಾಥ್ ರಾವ್, ಇನ್ನೊಬ್ಬರು ಭರತ್ ಭೂಷಣ್. ಇವತ್ತು ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹಾಗೆ ಮಂಜುನಾಥ್ ರಾವ್ ಅವರ ಅಂತ್ಯಕ್ರಿಯೆ ನಡೆದಿದೆ. ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಒಕ್ಕಲಿಗ ರೀತಿ ರಿವಾಜಿನ ರೀತಿಯಾಗಿಯೇ ನಡೆದಿದ್ದು. ಈ ಸಂದರ್ಭದಲ್ಲಿ ಅವರ ಪತ್ನಿ ಅವತ್ತೇನಾಯಿತು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಸಹಜವಾಗಿ ಆ ಸನ್ನಿವೇಶ ಹೇಗಿತ್ತು ಅನ್ನುವಂತ ಕೇಳಿದಾಗ ಎಂಥವ್ರು ಎದೆ ನಡುಗುತ್ತೆ ಕೂಡ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ಕಣ್ಣೀರು, ಬರೀ ಕಣ್ಣೀರು. ವಿವಾಹ ವಾರ್ಷಿಕೋತ್ಸವ ಸಂಭ್ರಮವಿರಬೇಕಾದ ಮನೆಯಲ್ಲೀಗ ಸೂತಕ ಆವರಿಸಿದೆ. ಅಪ್ಪ ಅಪ್ಪ ಅಂತ ಕರೆಯುತ್ತಿದ್ದ 3 ವರ್ಷದ ಪುಟ್ಟ ಕಂದನ ಮುಂದೆಯೇ ಉಗ್ರರು ಪತಿಯನ್ನ ಕೊಂದ್ಹಾಕಿದ್ರು. ಕಣ್ಮುಚ್ಚಿ ಬಿಡೋದ್ರೊಳಗೆ ದುರಂತ ನಡೆದು ಹೋಗಿತ್ತು. ರಣಹೇಡಿ ಉಗ್ರರ ಅಟ್ಟಹಾಸವನ್ನ ಕಣ್ಣಾರೆ ಕಂಡ ಭರತ್ ಭೂಷಣ್ ಪತ್ನಿ ಇದೀಗ ಆ ಕರಾಳ ಕಾಶ್ಮೀರದ ಉಗ್ರರ ಭಯಾನಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಮ್ಮ ಹತ್ರ ಬಂದ ಮಗನ ಬಚ್ಚಿಟ್ಕೊಂಡು ನನ್ನ ಮಗನ ತೋರಿಸ್ಕೊಂಡು ಹಿಂದಿನಲ್ಲಿ ಚಿಕ್ಕ ಮಗು ಬಿಡ್ಸೋ ನನ್ನ ನೋಡ್ಕೋಬೇಕು, ಚಿಕ್ಕ ಮಗು ಅಂತ ಕೇಳ್ಕೊಂತ ಇದ್ರು. ಒಂದು ಕ್ಷಣ ಬಿಡ್ಲಿಲ್ಲ. ತಲೆಗೆ ಹೊಡೆದ್ರು 2-3 ಸಲ ನನ್ನ ಪಕ್ಕದಲ್ಲೇ. ನಾನು ನನ್ನ ಮಗು ನೋಡ್ಬಿಟ್ಟು ಹೊಡೆದ್ಬಿಟ್ಟು ಹೋದ ಅವನು. ಒಂದೊಂದು ಕ್ಷಣನೂ ನರಕ, ಒಂದೊಂದು ಕ್ಷಣವೂ ಭಯಾನಕ. ಮಗು ಇದೆ ಅಂದ್ರೂ ಕೇಳಿಲ್ಲ, ಒಂದು ಕ್ಷಣನೂ ಬಿಡ್ಲಿಲ್ಲ. 3 ವರ್ಷದ ಕಂದ ಪತ್ನಿಯ ಎದುರು ಭರತ್ ಭೂಷಣ್ ಮೇಲೆ ಪಾಪಿಗಳು ಅಟ್ಟಹಾಸ ಮೆರೆದಿದ್ರು. ಅವಕಾಶನೇ ಇರಲಿಲ್ಲ ಒಂದು ಸ್ವಲ್ಪನೂ. ಹಾಗೆ ಬಿದ್ದೋದ್ರು ನಮ್ಮ ಅಷ್ಟೇ. ಆಮೇಲೆ ಅವನು ಇನ್ನೊಂದು ಕಡೆ ಹೋಗ್ತಿದ್ದಾಗ ನನ್ನ ಪಕ್ಕದಲ್ಲಿದ್ದವರು ಓಡೋಗಕ್ಕೆ ಶುರು ಆದರು. ಇದೇ ನನಗೆ ಅವಕಾಶ ನನ್ನ ಮಗನ ಕಾಪಾಡ್ಸೋಕ್ಕೆ ಅಂತ. ಅವರು ಪ್ಯಾಂಟ್ಸಲ್ಲಿದ್ದು ವಾಲೆಟ್, ಆಮೇಲೆ ಅದೊಂದೇ ಫೋನು BSNL ಪೋಸ್ಟ್ ಪೇಡ್ ಇತ್ತು. ಆ ಫೋನ್ನು ಎತ್ಕೊಂಡು ಆ ಕಡೆ ಬೆಂಚಲ್ಲಿ ನನ್ನ ಬ್ಯಾಗ್ ಅವ್ರ ಬ್ಯಾಗ್ ಇತ್ತು, ಎಲ್ಲ ಎತ್ಕೊಂಡು ಓಡಿದೆ. ಮಗುನ ಎತ್ಕೊಂಡು ಏನಾದ್ರು ನನ್ನ ಜಾಯಿಸ್ಬಿಟ್ರು. ನನ್ನ ಮಗು ಒಬ್ಬನೇ ಇರ್ತಾನ ಮೈದಾನದಲ್ಲಿ, ಏನು ಮಾಡಿಬಿಡ್ತಾರೋ ಅಂತ ಎತ್ಕೊಂಡು ಓಡೋದೆ. ಇದ್ದಿದ್ದು ಕುದುರೆಗಳೆಲ್ಲ ಓಡೋಗಿತ್ತು. ಅಲ್ಲಿಂದ ಅಷ್ಟು ದೂರ ನನ್ನ ನಿಧಾನಕ್ಕೆ ಇಳಿದು ಬರ್ತಾ ಇದ್ದೆ. ಹಿಂದ್ಗಡೆ ನೋಡ್ಕೊಂಡು ಏನಾರು ಹಟ್ಟಿಸ್ಕೊಂಡು ಬರ್ತಾ ಇದಾರೆ ಅಂತ ನನ್ನ ಹಿಂದ್ಗಡೆ ಇನ್ನೂ ಶಾರ್ಟ್ಸ್ ಕೇಳಿಸ್ತಾನೆ ಇತ್ತು. ಭಯಾನಕ, ಅಕ್ಷರಶಃ ಭಯಾನಕ. ಕುದುರೆಗಳೆಲ್ಲ ಉಗ್ರರ ಅಟ್ಟಹಾಸಕ್ಕೆ ಓಡಿ ಹೋಗಿದ್ವು. ಗುಂಡಿನ ಮೊರೆತ ಇನ್ನೂ ಕೇಳ್ತಾನೆ ಇತ್ತು. ಜೀವದ ಹಂಗು ತೊರೆದು ಮಗನಿಗಾಗಿ ಬೆಟ್ಟ ಗುಡ್ಡ ಕಣಿವೆ ಅಂತಾನೂ ನೋಡದೆ ಸುಜಾತ ಓಡೋಡಿ ಪ್ರಾಣ ಉಳಿಸಿಕೊಂಡಿದ್ರು. ಇನ್ನು ಭಯಾನಕ ಅಂದ್ರೆ ಸುಜಾತ ಅವರು ಓಡ್ತಿದ್ದ ಜಾಗದಲ್ಲಿ ಇವರಂತೆ ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರ ಶವಗಳು ಬಿದ್ದಿದ್ವು. ನಾನು ನಡೆದಿದ್ದ ಜಾಗ ಎಲ್ಲ ಎಷ್ಟು ಶವಗಳು ಬಿದ್ದಿತ್ತು. ಪ್ರತಿಯೊಬ್ಬರಿಗೂ ತಲೆಯಲ್ಲೇ ಶಾರ್ಟ್ಸ್ ಹೊಡ್ತಿದ್ರು. ನಿಧಾನಾಗಿ ನನ್ನ ಮಗನ ಕರ್ಕೊಂಡು ಕೆಳಗಡೆ ಬರ್ತಿದ್ದಾಗ ಎಷ್ಟೊಂದು ಜನರು ಅವ್ರವ್ರ ಕುಟುಂಬದವರು ದೊಡ್ಡವ್ರನ್ನೆಲ್ಲ ಕರ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ರು. ಆವಾಗ ಆಲ್ಮೋಸ್ಟ್ ಒಂದು 3/4 ದಾರಿನಲ್ಲಿ ಕುದುರೆಗಳು ಸ್ವಲ್ಪ ಇತ್ತು. ಅದ್ರ ಮೇಲೆ ನಾನು ನನ್ನ ಮಗ ಕುತ್ಕೊಂಡು ಕೆಳಗಡೆ ಬಂದ್ವಿ. ಜೀವ ಅಂಗೈಯಲ್ಲಿ ಹಿಡಿದು ಮಗನಿಗಾಗಿ ಬೆಟ್ಟದಿಂದ ಇಳಿದು ಭರತ್ ಭೂಷಣ್ ಪತ್ನಿ ಬಚಾವಾಗಿದ್ರು. ಆ ಕ್ಷಣಕ್ಕೆ ಕುದುರೆಗಳು ದೇವದೂತರಂತೆ ಬಂದು ಸುಜಾತ ಮತ್ತು ಮಗನನ್ನ ಕಾಪಾಡಿದ್ವು. ಮಗು ಇದೆ, ನೋಡ್ಕೋಬೇಕು ಅಂತ ಗೋಗರೆದ್ರೂ ಬಿಡದೆ ರಕ್ಕಸರು ನೆತ್ತರೋ ಕುಳಿ ಹರಿಸಿದ್ದಾರೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾರಣ ಹೋಮವನ್ನೇ ಮಾಡಿದ ಈ ಕಟುಕರಿಗೆ ಕ್ಷಮೆ ಇದೆಯಾ? ಬ್ಯೂರೋ ರಿಪೋರ್ಟ್, TV9.